ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬಂದು ಮಂಡೇ ವ್ಲಾಗ್, ಅಂದರೆ ಮುಹೂರ್ತದ ವ್ಲಾಗು. ವಿಸ್ಮಿ ಮುಹೂರ್ತ ಬಂದು 10 o'clock ಇತ್ತು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಸಿಹಿನೆಲ್ಲ ರೆಡಿ ಮಾಡಿ ಅವಳಿಗೆ ಟಿಫನ್ ಎಲ್ಲ ತಿನ್ನಿಸಿ ಹೊರಟೆ. ನನ್ನ ಜೊತೆ ಅಮ್ಮನ ಕೂಡ ಕರ್ಕೊಂಡೋಗಿದ್ದೆ. ಇವಳು ನನ್ನ ಅಕ್ಕನ ಮಗಳು. ವಿಶ್ವ ನನ್ನ ಚೌಟ್ರಿ ಹತ್ರ ಡ್ರಾಪ್ ಮಾಡಿದ್ರು. ಅಷ್ಟರಲ್ಲಿ ಹಿಮ ಮತ್ತು ಕೀರ್ತನ ಕೂಡ ಬಂದಿದ್ರು ಚೌಟ್ರಿ ಹತ್ರ. ವಿಸ್ಮಿತಂಗೆ ಗಿಫ್ಟ್ ತೊಗೊಂಡಿದ್ವಿ ಅಲ್ಲ, ಅದನ್ನು ರ್ಯಾಪ್ ಮಾಡಿಸಿರ್ಲಿಲ್ಲ. ಸೊ ಆಪೋಸಿಟ್ ಶಾಪಲ್ಲಿ ಗಿಫ್ಟ್ ರ್ಯಾಪ್ ಮಾಡಿಸಿ ಚೌಟ್ರಿ ಒಳಗಡೆ ಬಂದ್ವಿ. ಬಂದು ನೋಡಿದ್ರೆ ನಾವು ಆಲ್ರೆಡಿ 10:45 ಆಗಿತ್ತು ಅನಿಸುತ್ತೆ ಚೌಟ್ರಿಗೆ ಎಂಟರ್ ಆದಾಗ. ಅಷ್ಟರಲ್ಲಿ ವಿಸ್ಮಿತದ ಮುಹೂರ್ತ ಎಲ್ಲ ಮುಗ್ದೋಗಿತ್ತು. ಅವಳಿಗೆ ಮುಹೂರ್ತಕ್ಕೆ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು ನನಗೆ, ಅಂದರೆ ಲೈಕ್ ತಾಳಿ ಕಟ್ಟೋದೆಲ್ಲ ನೋಡಬೇಕು ಅಂತ. ಬಟ್ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಬೇಗ ಹೊರಡೋಕ್ಕೆ ಆಗಲ್ಲ. ಅವ್ರಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಬರೋದೆಲ್ಲ ಲೇಟ್ ಆಯಿತು. ಓಕೆ, ಕೈ ನೀರಾದರೂ ಬಿಡೋಣ ಅಂತ ಹೋದರೆ ಅಲ್ಲಂತೂ ಫುಲ್ಲು ರಶ್ ಇತ್ತು, ಬಿಡ್ತಾನೆ ಇರಲಿಲ್ಲ ನಮಗೆ. ಸೊ ದೊಡ್ಡವರೆಲ್ಲ ಇದ್ದರು, ಇಟ್ಸ್ ಓಕೆ ತಿಂಡಿ ತಿನ್ಕೊಂಡು ಬರೋಣ, ಅಷ್ಟರಲ್ಲಿ ಜನ ಕಡಿಮೆ ಆಗಿರ್ತಾರೆ ಅಂತ ನಾವೆಲ್ಲರೂ ತಿಂಡಿ ತಿನ್ನೋಣ ಅಂತ ಹೊರಟ್ವಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ರಶ್ ಕಡಿಮೆ ಆಗಿರುತ್ತೆ ಅಂತ ಬಂದರೆ ಇನ್ನೂ ತುಂಬ ರಶ್ ಇತ್ತು. ಅದರಲ್ಲೇ ಹೇಗೋ ಗುದ್ದಾಡ್ಕೊಂಡೆಲ್ಲ ಹೋಗಿ ವಿಸ್ಮಿಗೆ ಕಂಗ್ರಾಟ್ಸ್ ಹೇಳಿ ಕೈ ನೀರು ಬಿಟ್ಬಿಟ್ಟು ಬಂದ್ವಿ. ಆಚೆ ಬಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಹ್ಯಾಪಿ ಮ್ಯಾರಿಡ್ ಲೈಫ್ ವಿಸ್ಮಿ. ಇಬ್ಬರು ಹೀಗೆ ಯಾವಾಗಲೂ ನಗ್ನಗ್ತಾ ಲೈಫ್ ಲಾಂಗ್ ಖುಷಿಯಾಗಿರಿ. ಸ್ಟೇ ಬ್ಲೆಸ್ಡ್. ಇವರೆಲ್ಲ ನನ್ನ ಹೈಸ್ಕೂಲ್ ಫ್ರೆಂಡ್ಸು. ಇವಳು ದಿವ್ಯಾ, ಕೀರ್ತನ ಮತ್ತು ಇವಳು ಛಾಯಾ.
ಎಲ್ಲರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದರು. ಸೊ ಊಟಕ್ಕೆ ಬಂದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಯಾಕೆ ಊಟನ ಕ್ಯಾಪ್ಚರ್ ಮಾಡಿದೆ ಅಂತಂದರೆ, ವಿಸ್ಮಿಗೆ ಅವಳ ಮದುವೆ ಊಟ ನೆನಪಿರಲಿ ಅಂತ ಕ್ಯಾಪ್ಚರ್ ಮಾಡಿದೆ. ಮತ್ತು ರಿಸೆಪ್ಷನಿಗೆ ಬಂದ್ವಿ. ಹಾಸನ್ MLA ಸ್ವರೂಪ್ ಕೂಡ ಬಂದಿದ್ದರು ರಿಸೆಪ್ಷನ್ಗೆ. ವಿಸ್ಮಿ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆಚೆ ಬಂದು ನಾನು ಅಮ್ಮ ಅಕ್ಕ ಎಲ್ಲ ಫೋಟೋಸ್ ತೊಗೊಂಡು ವಿಸ್ಮಿ ಮತ್ತು ನನ್ನ ಎಲ್ಲ ಫ್ರೆಂಡ್ಸಿಗೂ ಬಾಯ್ ಮಾಡಿ ಹೊರಟ್ವಿ. ಮತ್ತೆ ಬೇಗ ಸಿಗೋಣ ಎಲ್ಲರೂ ಅಂತ ಹೇಳ್ತೀನಿ. ಮತ್ತು ರಾಣಿನ ಎಲ್ಲರೂ ತುಂಬ ಮಿಸ್ ಮಾಡ್ಕೊಂಡ್ವಿ. ಅವಳು ಬರಬೇಕಿತ್ತು, ಬಟ್ ಆ್ಯಕ್ಚುಲಿ ಏನೋ ಎಮರ್ಜೆನ್ಸಿ ಇತ್ತು ಅಂತ ಅವಳು ಬರಲಿಲ್ಲ. ಸೊ ಬೇಗ ಮೀಟ್ ಮಾಡೋಣ ರಾಣಿ. ನಾವು ಈಚೆ ಬರೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ವಿಶ್ವ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಬಂದಿದ್ದರು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಪುರ್ದಮ್ಮ ಟೆಂಪಲಿಗೆ ಹೊರಟ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನನಗೆ 3 ಡೇಸಿಂದ. ನೀವು ನೋಡ್ಬೋದು ನನ್ನ ಫೇಸು ಫುಲ್ಲು ಟಯರ್ಡ್ ಫೇಸ್ ಆಗಿಬಿಟ್ಟಿದೆ. ಪುರ್ದಮ್ಮ ಟೆಂಪಲ್ಗೆ ಯಾಕೆ ಅಂತ ಹೇಳಿದ್ರೆ ಸಿಹಿದು ಬರ್ಡೇ ಇದೆ ಅಲ್ವಾ, ಸೊ ಚೌಟ್ರಿ ನೋಡೋಣ ಅಂತ ಹೋಗಿದ್ವಿ. ಇನ್ನು 2 ವೀಕ್ಸ್ ಅಷ್ಟೇ ಬಾಕಿ ಇತ್ತು. ಫುಲ್ಲು ಜೋರು ಮಳೆ ಬರ್ತಾಯಿತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ತುಂಬ ಚೌಟ್ರೀಸ್ ಇತ್ತು, ನಂಬರ್ ಕೂಡ ಹಾಕಿರ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಈ ಥರ ಡೇಟ್ ಹೇಳಿದ್ರೆ ಅವರು ಪ್ರೈಸ್ ಹೇಳ್ತಾರೆ. ನಾವು ನಾರ್ಮಲ್ ಚೌಟ್ರಿನೇ ನೋಡ್ತಾ ಇದ್ವಿ, ಬಟ್ ಇವಾಗ ಮಳೆ ಅಲ್ವಾ, ಸೊ ಡೆಕೋರೇಷನ್ ಎಲ್ಲ ಮಾಡಿಸೋದಕ್ಕೆ ಶಾಮಿಯಾನ ಹಾಕಿದ್ರೆ ಸುಮ್ಮನೆ ಮಳೆ ಬಂದು ಹಾಳಾಗತ್ತೆ. ಸೊ ಹಾಗಾಗಿ ಡೆಕೋರೇಷನ್ ಮಾಡಿಸೋದಕ್ಕೆ ಪ್ಲೇಸ್ ಇರೋ ಅಂಥ ಚೌಟ್ರಿನ ನೋಡಿ ಸೊ ಫೈನಲೈಸ್ ಮಾಡಿ ಬಂದ್ವಿ. ಇದು ಯಾವ ಅಣಬೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಇದು ಯಾವ ಮಶ್ರೂಮ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚೌಟ್ರಿ ಎಲ್ಲ ಬುಕ್ ಮಾಡಿ ಅಲ್ಲಿಂದ ಹೊರಟ್ವಿ. ಇಲ್ಲಿ ಅಪ್ಪ ನಾನು ಕಾರ್ ಓಡಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಕಾರ್ ಓಡಿಸ್ತಾರೆ, ಆದರೆ ಮಾರುತಿ ವ್ಯಾನ್ ಅಷ್ಟೇ ಓಡಿಸ್ತಾರೆ. ಈ ಥರದ ಕಾರೆಲ್ಲ ಓಡಿಸ್ತಾರೆ, ಆದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಸೊ ಹಾಗಾಗಿ ವಿಶ್ವ ಹೇಳ್ಕೊಡ್ತಾ ಇದ್ರು. ಹಾಸನವರೆಗೆ ಅಪ್ಪನೇ ಓಡಿಸ್ಕೊಂಡು ಬಂದರು. ಮನೆಗೆ ಬಂದು ಮಳೆ ಇತ್ತಲ್ವ, ಸ್ವಲ್ಪ ಬಜ್ಜಿ ಕಾಫಿ ಎಲ್ಲ ಕುಡ್ಕೊಂಡು ಅಮ್ಮನ ಮನೆಗೆ ಹೊರಟ್ವಿ. ಧಾರ್ಮಿಕ ಬಂದು ಸಿಹಿನ ಕರ್ಕೊಂಡು ಹೋಗ್ಬೇಡಿ ಅಂತ ಫುಲ್ಲು ಜೋರು ಅಳ್ತಾ ಇದ್ಲು. ಮಕ್ಕಳೇ ಅಷ್ಟಲ್ವಾ, ಎಷ್ಟು ಮುಗ್ಧತೆ ಇರುತ್ತೆ ಅವಳರಲ್ಲಿ ಅಂತ ಅನ್ನಿಸ್ತು. ಸಿಹಿನ ಅವಳು ಅಷ್ಟು ಆಟಾಡ್ಸಲ್ಲ, ಬಟ್ ಸಿಹಿ ಅವಳ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾಳೆ. ಫುಲ್ಲು ಸಿಹಿ ಕಳಿಸ್ಬೇಡಿ, ಕರ್ಕೊಂಡು ಹೋಗಬೇಡಿ ಅಂತ ಅಳಕ್ಕೆ ಶುರು ಮಾಡಿದ್ಲು. ಇನ್ನು ಒಂದು 2 ಡೇಸ್ ಬರ್ತೀವಿ ಧಾರ್ಮಿಕ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿ ಊರಿಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.